ಈ ರೀತಿಯಾದಂತಹ ಪದಪ್ರಯೋಗ ಯಾವ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಅನ್ನುವುದನ್ನ ದಲಿತ ಮುಖಂಡರು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಬಹಿರಂಗಪಡಿಸಬೇಕು. ಇದೇನಾ ಸಂವಿಧಾನದ ಪರ ಹೋರಾಟ ಮಾಡೋದು? ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ಕೊಂಡು ರಸ್ತೆಗಿಳಿದು ಈ ರೀತಿ ಹೋರಾಟ ಮಾಡ್ತೀರಾ? ಮಾನ್ಯ ಮಂತ್ರಿಗಳು ಹೇಳಿದ್ರು ಯಾರೋ ನಮ್ಮ ತಾಯಿಯನ್ನ ತೇಜೋವಧೆ ಮಾಡಿದ್ರು ಅಂತ. ಇಲ್ಲಿ ಕೂತಂತವ್ರಿಗೆ ಯಾರಿಗೂ ತಾಯಂದಿರಿಲ್ವಾ? ಇದೇನಾ ನಿಮ್ಮ ಪಾಠ? ನಮ್ಮ ಯುವಕ ಆ ವ್ಯಕ್ತಿಗೆ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ದು ಸ್ಕ್ರೀನ್ ಶಾಟ್ ತೆಗೆದು ಪುನಃ ನನಗೆ ಹಾಕಿ, ಏ ಸ್ವಾಮಿ ಇವನು ನನಗೆ ಫೋನ್ ಮಾಡ್ತಾ ಇದ್ದಾನೆ, ನನ್ನ ತಲೆ ಕೆಟ್ಟರೆ ಸರಿ ಇಲ್ಲ, ನಾನು ಮನುಷ್ಯನೇ ಆಗಲ್ಲ ಅಂತ ಪುನಃ ಬೆದರಿಕೆ. ಮತ್ತೆ ಮಾತಾಡಿ, ನೀವು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಕಲಬುರಗಿಯಲ್ಲಿ 2ನೇ ಭೀಮಾ ಕೋರೆಗಾಂವ್ ಯುದ್ಧ ಆಗುತ್ತೆ ಅಂತ ಧಮಕಿ. ವಿಜಾಪುರಲ್ಲಿ ಕೂಡ ಒಬ್ಬ ವ್ಯಕ್ತಿ ಪೇಜಾವರ್ ಶ್ರೀಗಳಿಗೆ ಅವಾಚ್ಯವಾಗಿ ನಿಂದಿಸಿ ಅವರ ತೇಜೋವಧೆ ಮಾಡಿ ಈ 15 ದಿವಸದ ಹಿಂದೆನೆ ನಮ್ಮದೇನಿದ್ರು 2ನೇ ಕೋರೆಗಾಂವ್ ಯುದ್ಧ ಉಡುಪಿ ಪೇಜಾವರ್ ಮಠದ ಎದುರುಗಡೆ ಅಂತ. ಯಾವ ನ್ಯಾಯ ಇದು? ಹೌದು, ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ದೇನಾದ್ರೂ ಹೆಜ್ಜೆ ತಪ್ಪಿ ನಡೆದಿದ್ದೆ ಆದರೆ ಅದೇ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಪ್ರಕಾರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ, ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ. ಅದನ್ನು ಬಿಟ್ಟು ಈ ರಾಜ್ಯದಲ್ಲಿರುವಂತಹ ಮಠಾಧೀಶರ ಬಗ್ಗೆ ಅಗೌರವದಿಂದ ಮಾತನಾಡುವುದು ಯಾವ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿದೆ? ಇವರಿಗೆ ಡಾಕ್ಟರೇಟ್ ಅಂತಾರಿ, ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ನೋ ಏನೋ ಡಾಕ್ಟರೇಟ್ ಪದವಿ ಕೊಟ್ಟಿದಾರಂತೆ. ಬಹುಶಃ ಇವರು ಕ್ರೈಮ್ ಯೂನಿವರ್ಸಿಟಿಯಲ್ಲಿ ಓದಿರಬಹುದು ಅಂತ ಅನಿಸ್ತಾ ಇದೆ. ಕ್ರೈಮ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ. ಅವ್ರು ಹೇಳಿದ್ರು 2 ವರ್ಷದಿಂದ, ನಾವು ಮನಸ್ಸು ಮಾಡಿದರೆ ಚಿತ್ತಾಪುರ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿಯೂ ಬಿಜೆಪಿ ಕಾರ್ಯಕರ್ತ ಓಡಾಡದಾಗಿ ನಾವು ಮಾಡ್ತೇವೆ. ಈ 3 ದಿನಗಳ ಹಿಂದೆ ಮತ್ತೊಂದು ಹೇಳಿದ್ರು, ನಾವು ಬೀದಿಗಿಳಿದ್ರೆ ನೀವು ಮನೆಯಲ್ಲೂ ಇರೋದಿಲ್ಲ, ಮನೆ ಖಾಲಿ ಮಾಡಬೇಕಾಗತ್ತೆ. ಇದು ಯಾವ ಸಂವಿಧಾನದಲ್ಲಿದೆ ರೀ? ಸೊ ಈ ಘಟನೆಯನ್ನ ಕುರಿತಂತೆ ನಾನು ಲಿಖಿತವಾಗಿ ಸಿಡಿ ಮಾಡಿ ಜೇವರ್ಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು 4 ದಿನ ಕಳೆಯಿತು. ಅಲ್ಲಿಯ ಪೊಲೀಸ್ ಆಫೀಸರ್ ನಮಗೆ ಕಿವಿಯಲ್ಲಿ ಹೂ ಇಡೋಕೆ ಬಂದಿದ್ದಾರೆ. ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳಿಕ್ಕೆ ನಾನು ಈ ಪ್ರತಿಯನ್ನ SP ಅವ್ರಿಗೆ ಕಳಿಸಿದ್ದೀನಿ ಅಂತ. ಅಲ್ಲಿ ಒಪಿನಿಯನ್ ಬಂದ ಮೇಲೆ ನಾನು FIR ಮಾಡ್ತೀನಿ. ಯಾವ ನಿಯಮದಲ್ಲಿದೆ ಇದು? ಈ BNS ಕಾಯ್ದೆ, ಹೊಸ ಕಾಯ್ದೆಗಳು ಬಂದ ಮೇಲೆ ನೀವು ಮೊಬೈಲ್ನಲ್ಲಿ ಮೆಸೇಜ್, ವಾಟ್ಸಪ್ ಮೆಸೇಜ್ ಮೊಬೈಲ್ನಲ್ಲಿ ಮಾಡಿದ್ರು ಕೂಡ ದೂರು ದಾಖಲು ಮಾಡಬೇಕು ಅಂತ ಇದೆ. ಅದನ್ನೆಲ್ಲ ಮರೆತು ಇವತ್ತು ಕಾಲ ದೂಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಪರ್ಮಿಷನ್ ಬೇಕು. ಅವರಿಗೆ ಅವ್ರ ಪರ್ಮಿಷನ್ ಇದ್ರೆ ಮಾತ್ರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಸಂಘ ಪರಿವಾರದವರ ದೂರು ದಾಖಲಾಗುತ್ತೆ. ಇಲ್ಲ ಅಂದ್ರೆ ಆ ದೂರು ಹಳ್ಳ ಹಿಡಿಯೋದು ನಿಶ್ಚಿತ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿನ್ ಪಾಂಚಾಳ ಆತ್ಮಹತ್ಯೆ ಆಗಿ 15 ದಿನ ಕಳೀತು. CID ಟೀಮ್ ಕಲಬುರಗಿ ಯಾದಗಿರಿನಲ್ಲಿ ಓಡಾಡ್ತಾ ಇದೆ. ಬಹಳ ವಿಚಿತ್ರ ಇದೆ. ಆರೋಪಿಗಳನ್ನ ಸ್ವೇಚ್ಛಾಚಾರ ಮಾಡ್ಕೊಂಡು ತಿರುಗಾಡ್ಲಿಕ್ಕೆ ಬಿಟ್ಟು ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡದೆ ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ರು ಯಾರೋ ಹೇಳ್ತಾ ಇದ್ರು, ಕಳಪೆ ಕಾಮಗಾರಿ ಆದಾಗ ದೂರು ಹೋದಾಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬರುತ್ತಂತೆ. ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬಂದಂತಹ ರೀತಿಯಲ್ಲಿ ಇವತ್ತು
ಈ CID ಇಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕೆ ಆ ಆರೋಪಿತರನ್ನ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? 8 ಜನ ಅಷ್ಟಗ್ರಹಗಳಿದಾವೆ. ಅವು ಈ ಅಷ್ಟಗ್ರಹಕ್ಕೆ ಇನ್ನೊಂದು ಗ್ರಹ, ಅದು ಉಸ್ತುವಾರಿ ಮಂತ್ರಿ ಗುರುಗ್ರಹದಲ್ಲಿದೆ. ಗುರುಗ್ರಹ ಉಚ್ಚ ಸ್ಥಾನದಲ್ಲಿರುವುದರಿಂದ ಈ ಅಷ್ಟಗ್ರಹಗಳನ್ನ ಬಂಧಿಸಲಿಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ಲ. ಸಚಿನ್ ಪಾಂಚಾಳರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇವತ್ತಿಗೂ ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸುಸೈಡ್ ಮಾಡಿಕೊಂಡಂತಹ ಸಂತೋಷನ ಪರ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣೀರು ಸುರಿಸೋದು ಒಂದೇ ಉಳಿದಿತ್ತು ಬಾಕಿ. ಅಷ್ಟು ದುಃಖದಿಂದ ಮಾತಾಡ್ತಿದ್ರು. ಎಷ್ಟು ಹಿಂಸೆಯಾಗಿ ಸತ್ತಿರ್ಬೇಕಲ್ಲ ಅವನು, ಎಷ್ಟು ನೋವು ಅನುಭವಿಸಿ ಸತ್ತಿರ್ಬೇಕಲ್ಲ ಅವನು ಅಂತ. ಅದೇ ದುಃಖ, ಅದೇ ದುಮ್ಮಾನ ಸಚಿನ್ ಪಾಂಚಾಳ್ ಸುಸೈಡ್ ಮಾಡ್ಕೊಂಡಾಗ ಬರ್ಲಿಲ್ಲಲ್ರಿ. ಇದು ಯಾವ ತತ್ವ ಸ್ವಾಮಿ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, CID ಇದು ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದಾರೆ ಹಲವಾರು ಜನ. ಇದರಿಂದ ನ್ಯಾಯ ಸಿಗೋಕ್ ಸಾಧ್ಯ ಇಲ್ಲ. ಇವತ್ತು ಬಸವರಾಜ್ ಮತ್ತಿಮಡೋರು ಗೃಹ ಮಂತ್ರಿಗಳಿಗೆ ಭೇಟಿಯಾಗಿ ಈ ಸಂಪೂರ್ಣ ಘಟನೆಯನ್ನ ಪ್ರಕರಣವನ್ನ CBI ಒಪ್ಪಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ. ಅದು ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡೋಣ.